ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಲಕ್ಷ್ಮೀ ಹಯಗ್ರೀವಾಯ ನಮಃ ಲಕ್ಷ್ಮೀ ವೆಂಕಟೇಶಾಯ ನಮಃ ಓಂ ಆದಿತ್ಯಾದಿನವಗ್ರಹ ಶಿವಕರ ಮೇಷಾದಯೋ ರಾಜಯಃ ನಕ್ಷತ್ರಾಣಿ ಯೋಧಾ ಸಂಧ್ಯಾ ತಥಾ ರಾತ್ರಯಃ ಸರ್ವೇ ಸ್ಥಾವರಜಂಗಮಾಭಿಜನಂ ಕುರ್ಯಾತ್ ಸದಾ ಮಂಗಲಂ. ವಿಶೇಷವಾಗಿರ್ತಕ್ಕಂಥ ಯುಗಾದಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ಪರಾಪರವ ಸಂವತ್ಸರ, ಈ ಸಂವತ್ಸರದ ಫಲ ಮತ್ತು ನಮ್ಮ ಗುರುಗಳ ವಿಶೇಷ ಅನುಗ್ರಹವನ್ನು ಎಲ್ಲರಿಗೂ ಮಾಡಲಿ ಅಂತೇಳಿ ಲೈವ್ ಆಗಿ ಬಿಟ್ಟಿದ್ದೀರಿ. ಎಲ್ಲರೂ ನೋಡಿ ಗುರುಗಳ ಅನುಗ್ರಹವನ್ನು ಪಡೆಯಿರಿ. ಯಾವ ಯಾವ ನಕ್ಷತ್ರಗಳಿಗೆ ಯಾವ ಯಾವ ದೋಷಗಳಿದೆ, ಯಾವ ನಕ್ಷತ್ರದಲ್ಲಿ ವಿಶೇಷವಾಗಿ ನಾವು ಏನೇನು ಮಾಡಿಕೊಂಡ್ರೆ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ, ಇದನ್ನೆಲ್ಲವನ್ನು ನೇರ ಪ್ರಸಾರದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ, ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ, ಮುಖ್ಯಪ್ರಾಣ ದೇವರ ಸನ್ನಿಧಾನ, ರಾಯರ ಮೃತ್ತಿಕಾ ಬೃಂದಾವನ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೂರ್ತಿಗೆ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಎಲ್ಲರಿಗೂ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇದು ವಿಶೇಷವಾಗಿರ್ತಕ್ಕಂಥ ಗುರುವಾರನೇ ಬಂದಿರೋದ್ರಿಂದ ಗುರುಗಳ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಇಂಥ ಪರಾಭವನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ಗುರುಗಳ ಅನುಗ್ರಹ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಜ ವಿಶೇಷವಾಗಿರ್ತಕ್ಕಂಥವನು ಗುರು. ರಾಜ ಗುರುವಾರ ಬಂದಿರೋದ್ರಿಂದ ರಾಜ ಗುರು ಆಗಿದ್ದಾನೆ, ಮಂತ್ರಿ ಕುಶ ಆಗಿದ್ದಾನೆ, ಸೇನಾಧಿಪತಿಯಾಗಿರ್ತಕ್ಕಂಥ ಚಂದ್ರನಾಗಿದ್ದಾನೆ, ಸಸ್ಯಾಧಿಪತಿಯಾಗಿರ್ತಕ್ಕಂಥವನು ಶುಕ್ರ ಆಗಿದ್ದಾನೆ, ಧಾನ್ಯಾಧಿಪತಿ ಬುಧ ಆಗಿದ್ದಾನೆ, ಅಗಮ್ಯಾಧಿಪತಿ ಚಂದ್ರ ಆಗಿದ್ದಾನೆ, ಮೇಘಾಧಿಪತಿ ಚಂದ್ರ ಆಗಿದ್ದಾನೆ, ರಸಾಧಿಪತಿ ರವಿಯಾಗಿದ್ದಾನೆ, ನಿರಾಸಾಧಿಪತಿಯಾಗಿರ್ತಕ್ಕಂಥವನು ಗುರುನೂ ಆಗಿದ್ದಾನೆ, ಪಶುನಾಮಕನಾಗಿರ್ತಕ್ಕಂಥ ಸಾಕ್ಷಾತ್ ಕೃಷ್ಣನಾಗಿದ್ದಾನೆ. ಪಶುನಾಮಕ ಕೃಷ್ಣ ಆದಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಈ ವರ್ಷದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದು ಗುರು ವಿಶೇಷವಾಗಿ ಅನುಗ್ರಹವನ್ನು ಬಹಳ ವಿಶೇಷವಾಗಿ ಮಾಡ್ತಕ್ಕಂಥವನಾಗ್ತಾನೆ. ಒಳ್ಳೆಯ ಸಂಸ್ಕಾರ ಬರ್ತಕ್ಕಂಥ ಸಂಸ್ಕಾರದಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥವನಾಗ್ತಾನೆ. ತಮ್ಮ ತಮ್ಮ ಕುಲವನ್ನು ಧರ್ಮಗಳನ್ನು ಅನುಷ್ಠಾನವನ್ನು ಮಾಡಿದಾಗ ಒಳ್ಳೆಯದನ್ನೇ ಮಾಡ್ತಾನೆ ಗುರು ವಿಶೇಷವಾಗಿ. ಅದರಲ್ಲೂ ವಿಶೇಷವಾಗಿ ನ್ಯಾಯದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಆರೋಗ್ಯದಲ್ಲಿ ಏನೇ ಸಮಸ್ಯೆಗಳಿದ್ರೂ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಒಳ್ಳೆಯ ಮಳೆ ಆಗುತ್ತೆ. ಧಾನ್ಯದಲ್ಲಿ ವಿಶೇಷವಾಗಿ ಒಳ್ಳೆಯ ದವಸ ಧಾನ್ಯಗಳು ಬರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಗುರು ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಕುಜ ವಿಶೇಷವಾಗಿ ಏನು ಮಾಡ್ತಾನೆ ಅಂತಂದರೆ ಮಂತ್ರಿ ಆಗಿದ್ದಾನೆ ಕುಜ. ಆ ಕುಜ ಮಂತ್ರಿ ಆದಾಗ ವಿಶೇಷವಾಗಿ ಪೈರುಗಳು, ಅಗ್ನಿ, ಭಯ ಇಂಥವೆಲ್ಲ ವಿಶೇಷವಾಗಿ ಆಗ್ತಕ್ಕಂಥದ್ದಿದೆ. ಆರೋಗ್ಯದಲ್ಲಿ ಪೀಡೆಗಳು ಉಂಟಾಗ್ತಕ್ಕಂಥದ್ದು ಇರುತ್ತದೆ. ಕುಜ ವಿಶೇಷವಾಗಿರ್ತಕ್ಕಂಥವನು. ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಸಮಸ್ಯೆಗಳನ್ನೆಲ್ಲ ಸ್ವಲ್ಪ ಕಿಂಚಿತ್ತಾಗಿ ಪರಿಹಾರ ಮಾಡ್ತಕ್ಕಂಥವನಾಗಬೇಕು. ಅದರಲ್ಲೂ ಚಂದ್ರ ಸೇನಾಧಿಪತಿಯಾಗಿದ್ದಾನೆ. ಚಂದ್ರ ಸೇನಾಧಿಪತಿಯಾಗಿದ್ದ ಮೋಡಗಳು ಚೆನ್ನಾಗಿರುತ್ತದೆ. ಧಾನ್ಯಗಳಲ್ಲಿ ಬೆಲೆ ಕಡಿಮೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಸುಖವಾಗಿ ಸಂತೋಷವಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಗೋಗಳಲ್ಲಿ ಹೆಚ್ಚು ಹಾಲನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಪಶುನಾಮಕನಾಗಿರ್ತಕ್ಕಂಥ ಪರಮಾತ್ಮ ಕೃಷ್ಣ ವಿಶೇಷ ಅನುಗ್ರಹ ಅಂತೆ. ಅದಕ್ಕೋಸ್ಕರವಾಗಿ ಗೋಗಳಲ್ಲಿ ಹಸು ಕರುಗಳಲ್ಲಿ ವಿಶೇಷವಾಗಿ ಹಾಲು ಮೊಸರು ಎಲ್ಲ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಶುಕ್ರ ಸೇನಾಧಿಪತಿ ಆಗಿರ್ತಕ್ಕಂಥವನು. ಶುಕ್ರನು ಸೇನಾಧಿಪತಿ ಆಗಿರೋದ್ರಿಂದ ಕೃಷ್ಟಿ, ತ್ವರೆ ಮತ್ತು ವಿಶೇಷವಾಗಿ ಇಂಥವೆಲ್ಲ ಚೆನ್ನಾಗಿ ಬೆಳೆಗಳೆಲ್ಲ ಬೆಳೀತಕ್ಕಂಥದ್ದಾಗುತ್ತೆ. ಭೂಮಿಯಲ್ಲಿ ವಿಶೇಷವಾಗಿ ಫಲ ದೊರೆಯುತ್ತದೆ. ಅದರಿಂದ ವಿಶೇಷವಾಗಿರ್ತಕ್ಕಂಥ ಶುಕ್ರ ಇರತಕ್ಕಂಥದ್ದೇನು
ಸಸ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ, ಆ ಶುಕ್ರ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಬುಧ ಧಾನ್ಯಾಧಿಪತಿಯಾಗಿರ್ತಕ್ಕಂಥವನು, ಬುಧ ಧಾನ್ಯಾಧಿಪತಿ ಆಗಿರೋದ್ರಿಂದ ಮಳೆಯಲ್ಲಿ ಬೆಳೆಯಲು ಅಲ್ಪ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಗಾಳಿ ಬಿರುಗಾಳಿ ಹೆಚ್ಚಾಗಿರ್ತಕ್ಕಂಥದ್ದಾಗಿರ್ತದೆ. ಮನಸ್ಸಿನಲ್ಲಿ ಕ್ಷಮೆ ಭೀತಿ ಉಂಟಾಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥವೆಲ್ಲ ಬುಧ ವಿಶೇಷವಾಗಿ ಮಾಡ್ತಕ್ಕಂಥವನಾಗ್ತಾನೆ. ಒಂದೊಂದು ಸಮಯದಲ್ಲಿ ಒಂದೊಂದು ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರುತ್ತೆ. ಚಂದ್ರನು ಮೇಘಾಧಿಪತಿಯಾಗಿರ್ತಕ್ಕಂಥವನು, ಚಂದ್ರ ಮೇಘಾಧಿಪತಿಯಾಗಿರ್ತಕ್ಕಂಥವನಾಗಿರೋದ್ರಿಂದ ದೇಶದಲ್ಲಿ ಸಂತುಷ್ಟಿಯಾಗಿರ್ತಕ್ಕಂಥ ಧಾನ್ಯಗಳು ಚೆನ್ನಾಗಿ ಫಲಗಳು ದೊರೆಯುತ್ತದೆ. ಗೋವುಗಳಿಗೆ ಹೆಚ್ಚಾಗಿ ಹಾಲನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮತ್ತು ರವಿ ರಸಾಧಿಪತಿಯಾಗಿರ್ತಕ್ಕಂಥವನು, ರವಿ ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ರವಿ ವಿಶೇಷವಾಗಿ ರಸಾಧಿಪತಿ ಆಗಿರೋದ್ರಿಂದ ಶ್ರೀಗಂಧ, ಕುಂಕುಮ, ಎಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ ಮೊದಲಾದ ವಿಶೇಷವಾಗಿರ್ತಕ್ಕಂಥ ದೊರೆಯುತ್ತದೆ. ಇವುಗಳಿಂದ ಬೆಲೆ ಕಡಿಮೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಗುರು ನಿರಸಾಧಿಪತಿಯಾಗಿರ್ತಕ್ಕಂಥವನು, 9ನೇನು ಗುರು ನಿರಸಾಧಿಪತಿಯಾಗಿರ್ತಕ್ಕಂಥವನು. ಗುರುವು ನಿರಸಾಧಿಪತಿಯಾಗಿರ್ತಕ್ಕಂಥದ್ರಿಂದ ಹಳದಿ ಬಣ್ಣದಲ್ಲಿ ವಿಶೇಷವಾಗಿ ವಸ್ತ್ರಗಳು ಬೆಲೆ ಕಡಿಮೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಕೆಲವಾರು ವಸ್ತುಗಳೆಲ್ಲ ಅತಿ ಹೆಚ್ಚಾಗಿ ಕಡಿಮೆ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಕೃಷ್ಣ ವಿಶೇಷವಾಗಿ ಏನಾಗಿದೆ ಅಂತಂದರೆ ಪಶುನಾಮಕನಾಗಿರ್ತಕ್ಕಂಥವನು, ಪಶುನಾಮಕ ಅದರಲ್ಲೂ ಕೃಷ್ಣ ವಿಶೇಷ ಅವನು. ಅದೇನಪ್ಪ ಅಂದರೆ ಕೃಷ್ಣ ವಿಶೇಷವಾಗಿರೋದ್ರಿಂದ, ಕೃಷ್ಣ ಪರಶುರಾಮಕನಾಗಿರ್ತಕ್ಕಂಥವನಾಗಿರೋದ್ರಿಂದ ವೃದ್ಧಿ, ಸಮೃದ್ಧಿಯಾಗಿರ್ತಕ್ಕಂಥ ಬೆಳೆ, ಸಮೃದ್ಧಿಯಾಗಿರ್ತಕ್ಕಂಥ ಮಳೆ, ಪಶುನಾಮಕನಾಗಿರ್ತಕ್ಕಂಥ ಪರಮಾತ್ಮ ವಿಶೇಷವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವನಾಗ್ತಾನವನು. ಅದರಿಂದ ವಿಶೇಷವಾಗಿ ಎಲ್ಲ ಬೆಳೆಗಳೆಲ್ಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಿಂದ ಯಾವ ರೀತಿಯಾಗಲಿ ಯಾವುದೇ ಸಮಸ್ಯೆಗಳೂ ಇರಲ್ಲ. ಅದರಿಂದ ಇದರಲ್ಲಿ ಕಂದಾಯದಲ್ಲಿ ವಿಚಾರ ತೊಗೊಳ್ಬೇಕು ಅಂತಂದರೆ ನಾವು ಅಶ್ವಿನಿ ನಕ್ಷತ್ರಕ್ಕೆ ಒಂದು 4 ಮೊದಲನೇ ತಿಂಗಳಲ್ಲಿ 4 ವಿಶೇಷ ಅನುಗ್ರಹ ಆಗುತ್ತೆ. ಪ್ರಥಮದಲ್ಲಿ 4, ದ್ವಿತೀಯದಲ್ಲಿ 2, ತೃತೀಯದಲ್ಲಿ 4 ವಿಶೇಷವಾಗಿರ್ತಕ್ಕಂಥ ಒಂದು ಆದಾಯಗಳೆಲ್ಲ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಭರಣಿ ನಕ್ಷತ್ರದಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ 7 ಬರ್ತದೆ. ಪ್ರಥಮದಲ್ಲೇ 7 ತಿಂಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅವರಿಗೆ. ತೃತೀಯದಲ್ಲಿ ವಿಶೇಷವಾಗಿ 2 ಆಗುತ್ತೆ. ದ್ವಿತೀಯದಲ್ಲಿ 0 ಇರುತ್ತೆ. ದ್ವಿತೀಯದಲ್ಲಿ ಏನೂ ಇರೋದಿಲ್ಲ ಅವರಿಗೆ. ಕೃತಿಕಾ ನಕ್ಷತ್ರದಲ್ಲಿ 2 ಮತ್ತು 1. ರೋಹಿಣಿ ನಕ್ಷತ್ರದಲ್ಲಿ ವಿಶೇಷವಾಗಿ 5 ತಿಂಗಳ ಕಾಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ದ್ವಿತೀಯದಲ್ಲಿ 2 ಆಗುತ್ತೆ. ತೃತೀಯದಲ್ಲಿ 3 ಆಗುತ್ತೆ. ಮೃಗಶಿರ ನಕ್ಷತ್ರದಲ್ಲಿ ಪಾಪ ವೃಷಭ ರಾಶಿಯವರಿಗೆ ವಿಶೇಷವಾಗಿ ಏನೂ ಇರುವುದಿಲ್ಲ. ಅವರಿಗೆ ಒಂದೇ ಒಂದು ಪೃಥ್ವಿ ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಇರುತ್ತೆ ಅವರಿಗೆ. ಆದಿತ್ಯ ನಕ್ಷತ್ರದಲ್ಲಿ 3 ಮತ್ತು 1 4 ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಪುನೋಸು ನಕ್ಷತ್ರದಲ್ಲಿ ವಿಶೇಷವಾಗಿ ಹುಟ್ಟಿದವರಿಗೆ ವಿಶೇಷವಾಗಿ 6 ಮತ್ತು 2 ಇರ್ತಕ್ಕಂಥ ಭಾಗ್ಯ ಇರುತ್ತೆ. ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ವಿಶೇಷವಾಗಿ 1 ಮತ್ತು ಮೊದಲನೇ ತಿಂಗಳಲ್ಲೇ ಭಾಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇನ್ನು 2 ತಿಂಗಳಲ್ಲಿ ವಿಶೇಷವಾಗಿ ಏನೂ ಇರುವುದಿಲ್ಲ ಅವರಿಗೆ. ಆಶ್ಲೇಷ ನಕ್ಷತ್ರದಲ್ಲಿ ಇರ್ತಕ್ಕಂಥವರಿಗೆ 4 ಮತ್ತು 1 ಮತ್ತು 3 ವಿಶೇಷವಾಗಿರ್ತಕ್ಕಂಥದ್ದು ಅವರಿಗೆ. ಮಖಾ ನಕ್ಷತ್ರದಲ್ಲಿ ಇರ್ತಕ್ಕಂಥವರಿಗೆ 7 ಮತ್ತು 2 ಮತ್ತು 1 ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ 7 ತಿಂಗಳ ಕಾಲ ಪ್ರಥಮ, ದ್ವಿತೀಯ, ತೃತೀಯ 3 ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಪುಬ್ಬ ನಕ್ಷತ್ರದಲ್ಲಿ ಇರ್ತಕ್ಕಂಥವರಿಗೆ 2 ಮತ್ತು 0 ಮತ್ತು 4 ಇರುತ್ತೆ. ಮೊದಲನೇ ತಿಂಗಳಲ್ಲಿ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಉತ್ತರಾಷಾಢ ನಕ್ಷತ್ರ ವಿಶೇಷ, ಉತ್ತರಾಭಾದ ನಕ್ಷತ್ರ, ಉತ್ತರಾಫಲ್ಗುಣಿ ನಕ್ಷತ್ರದಲ್ಲಿ 5 ಮತ್ತು 2 ಮತ್ತು 1 ಇರುತ್ತೆ. ಹಸ್ತ ನಕ್ಷತ್ರದಲ್ಲಿ ಮೊದಲನೇ ತಿಂಗಳಲ್ಲಿ ಏನೂ ಇರೋದಿಲ್ಲ, 2ನೇ ತಿಂಗಳಲ್ಲಿ ಇರುತ್ತೆ ಮತ್ತು 3ನೇ ತಿಂಗಳಲ್ಲಿ ಏನೂ ಇರೋದಿಲ್ಲ ಅವರಿಗೆ. ಚಿತ್ತಾ ನಕ್ಷತ್ರದಲ್ಲಿ 3 ಮತ್ತು 1ನೇ ತಿಂಗಳು 2ನೇ ತಿಂಗಳಲ್ಲಿ ಇರಲ್ಲ ಮತ್ತು 3ನೇ ತಿಂಗಳು ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಸ್ವಾತಿ ನಕ್ಷತ್ರದಲ್ಲಿ ವಿಶೇಷ, ನರಸಿಂಹದೇವ ನಕ್ಷತ್ರ ಸ್ವಾತಿ ನಕ್ಷತ್ರ. ಆ ಸ್ವಾತಿ ನಕ್ಷತ್ರ ಇರ್ತಕ್ಕಂಥವ್ರಿಗೆ 6 ತಿಂಗಳ ಕಾಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. 1 ಮತ್ತು 2 ವಿಶೇಷವಾಗಿರ್ತಕ್ಕಂಥದ್ದು ಅವರಿಗೆ. 8 ಬರುತ್ತೆ ವಿಶೇಷವಾಗಿ, ಅವರು ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ವಿಶಾಖ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ 1, 2 ಮತ್ತು 4 ಇರುತ್ತೆ. ಅವ್ರಿಗೂ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅನುರಾಧ ನಕ್ಷತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥವ್ರದ್ದು ಅದು ಮಹಾನಕ್ಷತ್ರ ಆಗಿರೋದ್ರಿಂದ 4 ತಿಂಗಳ ಕಾಲ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆಮೇಲೆ ದ್ವಿತೀಯದಲ್ಲಿ ವಿಶೇಷವಾಗಿ 0 ಬಂದಿರೋದ್ರಿಂದ ಸ್ವಲ್ಪ ಒಂದು 3 ತಿಂಗಳ ಕಾಲ ವಿಶೇಷವಾಗಿ ಸ್ವಲ್ಪ ಕಷ್ಟ ಸುಖಗಳು ನಡೀತಾ ಇರುತ್ತೆ. ಅದರಿಂದ 2ನೇ ತಿಂಗಳ ತಿರ್ಗಿ ಆಮೇಲೆ ತೃತೀಯದಲ್ಲಿ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಜ್ಯೇಷ್ಠ ನಕ್ಷತ್ರದಲ್ಲಿ 2 ಮತ್ತು 1 ಇರ್ತದೆ. ಅದಕ್ಕೋಸ್ಕರ 2 ಸೇರಿ ಒಂದು 7, 8 ಆಗೋದು. ಅದಕ್ಕೋಸ್ಕರ 8 ತಿಂಗಳ ಕಾಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಕೆಲವಾರು ಸಮಸ್ಯೆಗಳೆಲ್ಲ ಬರ್ತಕ್ಕಂಥ ಭಾಗ್ಯನೂ ಇರುತ್ತೆ ಅದರಲ್ಲಿ.
ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವರಿಗೆ 2 2 ಮತ್ತು 3 ವಿಶೇಷ ಇರ್ತಕ್ಕಂಥದ್ದು. ಪೂರ್ವಾಷ ನಕ್ಷತ್ರದಲ್ಲಿರ್ತಕ್ಕಂಥವರಿಗೆ 5 ಮತ್ತು 1. ಉಚ್ಛ್ರಾಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮೊದಲನೇ ಸರಿಯೇ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ, ಆಮೇಲೆಲ್ಲ ಒಳ್ಳೆಯದಾಗ್ತಕ್ಕಂಥ ಭಾಗ್ಯ ಆಗುತ್ತೆ ಅವರಿಗೆ. ಶ್ರವಣ ನಕ್ಷತ್ರದಲ್ಲಿರ್ತಕ್ಕಂಥವರು 3 ಮತ್ತು 2 ಮತ್ತು 3 ಇರತಕ್ಕಂಥದ್ದು ಇದೆ. ಧನಿಷ್ಠಾ ನಕ್ಷತ್ರದಲ್ಲಿ 6 ಮತ್ತು 1 ಮತ್ತು 0 ಇರತಕ್ಕಂಥದ್ದು ಇರುತ್ತೆ. ಶತಭಿಷಾ ನಕ್ಷತ್ರದಲ್ಲಿರ್ತಕ್ಕಂಥವರಿಗೆ 1 1 ಮತ್ತು 3 ಇರುತ್ತೆ. ಪೂರ್ವಭಾದ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ 4 2 ಮತ್ತು 1 ಇರ್ತಕ್ಕಂಥದ್ದು, ಪ್ರಥಮ ದ್ವಿತೀಯ ತೃತೀಯ ಅಂತಕ್ಕಂಥದ್ದು. ಉತ್ತರಾಭಾದ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ 7 ಮತ್ತು 0 ಮತ್ತು 4 ಇರ್ತದೆ. ರೇವತಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ 2 ಮತ್ತು 1 ಇರ್ತಕ್ಕಂಥದ್ದಾಗತ್ತೆ. ಅದರಿಂದ ಪ್ರಥಮ ಕಂದಾಯ, ದ್ವಿತೀಯ ಕಂದಾಯ, ತೃತೀಯ ಕಂದಾಯ, ವಿಶೇಷವಾಗಿರ್ತಕ್ಕಂಥ ಕಂದಾಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಅವರಿಗೆ ದೊರೆಯತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಿಂದ ಈ ಫಲದಲ್ಲಿ ವಿಶೇಷವಾಗಿ ಗುರುಗಳ ಅನುಗ್ರಹದಿಂದ, ರಾಯರ ಅನುಗ್ರಹದಿಂದ ಎಲ್ಲವೂ ಒಳ್ಳೆಯದಾಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಆದಾಯ ಫಲದಲ್ಲಿ ವಿಶೇಷ ಅಂತವರಿಗೆ ಆದಾಯ ಫಲ 11 ಆದಾಯ. ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ 11 ಆದಾಯ, 5 ವ್ಯಯ. ಆರೋಗ್ಯ ಸಮಸ್ಯೆನೇ ಇರುವುದಿಲ್ಲ ಅವರಿಗೆ. ಅನಾರೋಗ್ಯದಲ್ಲಿ 4 ಸಮಸ್ಯೆ ಇರುತ್ತೆ. ರಾಜಕೋಪ ಬಂದು ವಿಶೇಷ 4 ಇರುತ್ತೆ. ರಾಜಪೂಜಾ 4 ಇರುತ್ತೆ. ರಾಜಕೋಪ 2 ಇರುತ್ತದೆ. ಸುಖ 6, ದುಃಖ 3 ಇರತಕ್ಕಂಥದ್ದಾಗತ್ತೆ. ಮತ್ತು ವೃಷಭರಾಶಿಯಲ್ಲಿರ್ತಕ್ಕಂಥವರು, ವೃಷಭರಾಶಿ ಮತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ, ವೃಷಭರಾಶಿಯಲ್ಲಿರ್ತಕ್ಕಂಥವರಿಗೆ 5 ಆದಾಯ, 14 ವ್ಯಯ. ಆರೋಗ್ಯ 4, ಅನಾರೋಗ್ಯ ವಿಶೇಷವಾಗಿ ಅನಾರೋಗ್ಯ 5 ಇರುತ್ತೆ. ರಾಜಪೂಜಾ, ರಾಜಕೋಪ, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3 ಇರತಕ್ಕಂಥದ್ದಾಗುತ್ತೆ. ಮಿಥುನ ರಾಶಿಯವರಿಗೆ 8 ಆದಾಯ, 11 ವ್ಯಯ. ಆರೋಗ್ಯ 6, ಅನಾರೋಗ್ಯ 6. ರಾಜಕೋಪ, ರಾಜಪೂಜಾ 0, ರಾಜಪೂಜಾ, ರಾಜಕೋಪ 5 ಇರುತ್ತೆ. ಸುಖ 6, ದುಃಖ 3 ಇರತಕ್ಕಂಥದ್ದು ವಿಶೇಷವಾಗಿ. ಕರ್ಕಾಟಕ ರಾಶಿಯವರಿಗೆ, ಕರ್ಕಾಟಕ ರಾಶಿ, ಕಟಕ ರಾಶಿಯವರಿಗೆ 8 ಆದಾಯ, 2 ವ್ಯಯ. ಆರೋಗ್ಯ 3, ಅನಾರೋಗ್ಯ 2. ರಾಜಕೋಪ 1, ರಾಜಪೂಜಾ 2, ಸುಖ 6, ದುಃಖ 3. ಸಿಂಹರಾಶಿಯವರಿಗೆ 5 ಆದಾಯ, 5 ವ್ಯಯ. ಆರೋಗ್ಯ 1, ಅನಾರೋಗ್ಯ 1. ರಾಜಕೋಪ, ರಾಜಪೂಜಾ 3, ರಾಜಪೂಜಾ ವಿಶೇಷವಾಗಿರ್ತಕ್ಕಂಥ ಸಿಂಹರಾಶಿಯವರಿಗೆ 4, ರಾಜಕೋಪ 2, ಸುಖ 6, ದುಃಖ 3 ವಿಶೇಷವಾಗಿರ್ತಕ್ಕಂಥದ್ದು. ಧನುಸ್ಸು ರಾಶಿಯವರಿಗೆ, ಧನುಸ್ಸು ರಾಶಿಯಲ್ಲಿರ್ತಕ್ಕಂಥವರು 14 ಆದಾಯ, 11 ವ್ಯಯ. 5 ಆರೋಗ್ಯ, 5 ಅನಾರೋಗ್ಯ. 3 ಕೋಪ. ರಾಜಪೂಜಾ 3, ಕೋಪ 5, ಸುಖ 6, ದುಃಖ 3. ಮಕರದಲ್ಲಿ ಇದ್ದವರಿಗೆ 2 ಆದಾಯ, 8 ವ್ಯಯ. 6 ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ. 4 ಆರೋಗ್ಯದಲ್ಲಿ, ಆರೋಗ್ಯ 6, ಅನಾರೋಗ್ಯ 4. ರಾಜಪೂಜಾ 4, ರಾಜಕೋಪ 2, 6 ಸುಖ 3 ದುಃಖ. ಕನ್ಯಾರಾಶಿಯವರಿಗೆ 8 ಆದಾಯ, 11 ವ್ಯಯ. ಆರೋಗ್ಯ 6, ಅನಾರೋಗ್ಯ 6. ರಾಜಪೂಜಾ ಏನಿಲ್ಲ, ರಾಜಕೋಪ 5, ಸುಖ 6, ದುಃಖ 3. ತುಲಾರಾಶಿಯವರಿಗೆ, ತುಲಾರಾಶಿಯವರಿಗೆ 5 ಆದಾಯ, ವ್ಯಯ 14, ಆರೋಗ್ಯ 4, ಅನಾರೋಗ್ಯ 5. ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ವೃಶ್ಚಿಕ ರಾಶಿಯವರಿಗೆ 11 ಆದಾಯ, 5 ವ್ಯಯ. ಆರೋಗ್ಯ, ಅನಾರೋಗ್ಯ 5.
ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಮಕರದಲ್ಲಿ ವಿಶೇಷವಾಗಿರ್ತಕ್ಕಂಥವರು, ಮಕರ ಮತ್ತು ಕುಂಭದಲ್ಲಿ ವಿಶೇಷ. ಮಕರ ಕುಂಭದಲ್ಲಿ ಹುಟ್ಟಿದವರಿಗೆ 2 ಆದಾಯ, 8 ವ್ಯಯ, ಆರೋಗ್ಯ 6. ಆರೋಗ್ಯದಲ್ಲಿ ಸಮಸ್ಯೆನೇ ಇಲ್ಲ ಅವರಿಗೆ. ಅನಾರೋಗ್ಯದಲ್ಲಿ ವಿಶೇಷವಾಗಿ 4 ಇರುತ್ತೆ. ರಾಜಪೂಜಾ 4, ರಾಜಕೋಪ, ರಾಜಪೂಜಾ 2, ರಾಜಪೂಜಾ 4, ರಾಜಕೋಪ 4, ಸುಖ 6, ದುಃಖ 3. ಮೀನರಾಶಿಯಲ್ಲಿ ಹುಟ್ಟಿದವರಿಗೆ 14 ಆದಾಯ, 11 ವ್ಯಯ. ಮೀನರಾಶಿಯವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ವರ್ಷದಲ್ಲಿ. ಮೀನರಾಶಿಯಲ್ಲಿ 14 ಆದಾಯ, 14 ವ್ಯಯ, 15, 11 ವ್ಯಯ. ಆರೋಗ್ಯದಲ್ಲಿ 5, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ವಿಶೇಷವಾಗಿರ್ತಕ್ಕಂಥದ್ದು ಈ ರಾಶಿಯಲ್ಲಿ ಹುಟ್ಟಿದವರಿಗೆಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಫಲ, ಅದ್ಭುತವಾಗಿರ್ತಕ್ಕಂಥ ಫಲ. ಅದರಲ್ಲೂ ವಿಶೇಷವಾಗಿ ಮೇಷರಾಶಿಯವರಿಗೆ, ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ವಿಶೇಷವಾಗಿ ಈ ವರ್ಷದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಫಲ. ಮೇಷರಾಶಿಯಲ್ಲಿ ಯಾರು ಹುಟ್ಟಿದ್ದೀರಾ, ಆ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆಲ್ಲ ಅವರವರ ಕಷ್ಟಗಳೆಲ್ಲ 20 ವರ್ಷಗಳ ನಂತರ ಅವರಿಗೆಲ್ಲವೂ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಗುರು ವಿಶೇಷವಾಗಿ ಬಂದಿರೋದರಿಂದ ಗುರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಮೇಷರಾಶಿಯವರು ಏನೂ ಮಾಡಬೇಕಾಗಿಲ್ಲ, ಅವರವರ ಕೆಲಸಗಳೆಲ್ಲ ವಿಶೇಷವಾಗಿ ಆಗುತ್ತೆ. ಅವ್ರಿಗೆ ಅನ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿಯಾಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರೋದ್ರಿಂದ ಅವರು ಏನೂ ಮಾಡಬೇಕಾಗಿಲ್ಲ. ಮೇಷರಾಶಿಯವರು ಈ ವರ್ಷದಲ್ಲಿ ಅವರಿಗೆ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಆಗಬೇಕು ಅಂತಂದರೆ ಅವರು ಪ್ರತಿ ವಾರದಲ್ಲಿ 1 ದಿನ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ವಾಯುದೇವರಿಗೆ ವಿಶೇಷವಾಗಿ ಈ ವರ್ಷದಲ್ಲಿ 1 ದಿನ ಅಲ್ಲಿ 3 ದಿನಗಳ ಕಾಲ 3 ಅಂದರೆ 1 ತಿಂಗಳಲ್ಲಿ 1 ತಿಂಗಳಿಗೆ 1 ದಿವಸ ಆಗಿರ್ಬೋದು, ಈ ರೀತಿಯಾಗಿ ದೇವರಿಗೆ ವಧು ಅಭಿಷೇಕವನ್ನು ಮಾಡಿಸಿದಾಗ ಮೇಷರಾಶಿಯೆಲ್ಲ ಬರ್ತಕ್ಕಂಥದ್ದು. ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಬರುತ್ತೆ. ಆ ಕೃತಿಕಾ ನಕ್ಷತ್ರ ಬಂದಿರೋದ್ರಿಂದ ಈ ಅಭಿಷೇಕವನ್ನು ಮಾಡಿಸಿದಾಗ, ಮಧು ಅಭಿಷೇಕವನ್ನು ಮಾಡಿಸಿದಾಗ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ, ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಅವರಿಗೆ ವಿಶೇಷವಾಗಿ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಋಷಭ ರಾಶಿಯಲ್ಲಿ ಹುಟ್ಟಿದವರು, ಋಷಿ ರಾಶಿಯಲ್ಲಿರ್ತಕ್ಕಂಥವರಿಗೆ ಈ ವರ್ಷದಲ್ಲಿ ಅವರವರ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಋಷಭ ರಾಶಿಯವರಿಗೆ ಆಗುತ್ತೆ. ಕೆಲವು ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ, ಆ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋದಾಗ ಆ ದುರ್ಗಾದೇವಿಗೆ ವಿಶೇಷವಾಗಿ ಹೂವಿನ ಪೂಜೆಯನ್ನು ಮಾಡಿಸಿ, ಅಷ್ಟೋತ್ತರವನ್ನು ಮಾಡಿಸಿ, ಅದರಿಂದ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್, ಆ ದುರ್ಗಾದೇವಿಯ ಅನುಗ್ರಹ ಸಂಪೂರ್ಣವಾಗಿ ಆಗಿ ಆ ಋಷಭ ರಾಶಿಯವರಿಗೆ ಪ್ರತಿಯೊಂದು ಅನುಗ್ರಹವಾಗ್ತಕ್ಕಂಥ ಭಾಗ್ಯ ಇರುತ್ತೆ. ಮಿಥುನ ರಾಶಿಯವರಿಗೆ, ಮಿಥುನದಲ್ಲಿ ಹುಡ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಅದರಲ್ಲಿ ಯಾವ ಸಮಸ್ಯೆಗಳಿರುತ್ತೆ, ಬೇರೆ ಬೇರೆ ಸಮಸ್ಯೆಗಳು ಏನೇನು ಇದ್ರೂ ಮದುವೆ ಆಗದೇ ಇರತಕ್ಕಂಥವ್ರಾಗಿರ್ಬೋದು, ವಿದ್ಯಾದಲ್ಲಿ ವಿಶೇಷವಾಗಿ ತೊಂದರೆ ಆಗಿರ್ತಕ್ಕಂಥವ್ರಾಗಿರ್ಬೋದು ಮಿಥುನ ರಾಶಿಯವರಿಗೆ, ಅವೆಲ್ಲವೂ ಜ್ಞಾನ ಉತ್ಪತ್ತಿ ಆಗ್ತಕ್ಕಂಥದ್ದು ಒಂದೇ ಒಂದು ಮಾತ್ರ. ಏನು ಮಾಡಿದ್ರೆ ಉತ್ಪತ್ತಿ ಆಗುತ್ತೆ ಅಂತಂದರೆ ಗ್ರಾಮ ದೇವತೆಗಳಿಗೆ, ಅವರ ಊರಿನ ಗ್ರಾಮ ದೇವತೆಗಳಿಗೆ ಹೋಗಿ ಆ ಗ್ರಾಮ ದೇವತೆಗಳಿಗೆ ವಿಶೇಷವಾಗಿ ಮುಡುಪು ಅಂದರೆ ಆ ಗ್ರಾಮ ದೇವತೆಗಳಿಗೆ ಅಕ್ಕಿ, ಬೆಲ್ಲ, ಒಂದು ಸೀರೆ ಆಗಿರ್ಬೋದು, ಜಾಕೆಟ್ ಪೀಸ್ ಆಗಿರ್ಬೋದು, ಅದನ್ನು ತೆಗೆದುಕೊಂಡು ಹೋಗಿ ಆ ಮಿಥುನ ರಾಶಿಯವರು ಗ್ರಾಮ ದೇವತೆಗೆ ಪೂಜೆಯನ್ನು ಮಾಡಿಸಿ, ಆ ಪೂಜೆಗಿಂದ, ಆ ದೇವರ ಅನುಗ್ರಹದಿಂದ, ಗ್ರಾಮ ದೇವತೆ ಅನುಗ್ರಹದಿಂದ, ಕುಲದೇವರ ಅನುಗ್ರಹದಿಂದ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಆ ವರ್ಷದಲ್ಲಿ ವಿಶೇಷ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಮಿಥುನ ರಾಶಿಯವರಿಗೆ. ಕಟಕರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ಅಧಿಪತಿಯಾಗಿರ್ತಕ್ಕಂಥವನು ಬಹಳ ವಿಶೇಷ ಅಂತೆ. ಈ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಆದರೆ ಹೋದ ವರ್ಷ ವಿಶೇಷವಾಗಿ ಅವರಿಗೆ ಸಂಪತ್ತು, ಸಿರಿ ಸಂಪತ್ತುಗಳೆಲ್ಲ ಬಂದಿತ್ತು, ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಕೆಲವಾರು ಜನ. ಅದರಿಂದ ಈ ವರ್ಷ ಅಧಿಕವಾಗಿ ಅಧಿಕಸ್ಯ ಅಧಿಕಂ ಬಲಂ,
ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿರೋದ್ರಿಂದ ಆ ಜ್ಯೇಷ್ಠ ಮಾಸದಲ್ಲಿ ಕರ್ಕಾಟಕ ರಾಶಿಯವರು 21 ದೀಪವನ್ನಾಗಲಿ 21 ವಿಶೇಷವಾಗಿ 33 ದೀಪವನ್ನು ದಾನವನ್ನಾಗಿ ಕೊಡಿ. ಇಲ್ಲ 33 ಬಾಳೆಹಣ್ಣು, 33 ಎಲ್ಲ ಏನು ಕೊಡ್ತೀರಾ ದೇವರಿಗೆ, 33 ವಸ್ತ್ರ, 33 ತೆಂಗಿನಕಾಯಿ, ಈ 33 ಕೊಟ್ಟಾಗ ನಿಮಗೆ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಆ ಜ್ಯೇಷ್ಠ ಮಾಸದಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಫಲ, ವಿಶೇಷವಾಗಿರ್ತಕ್ಕಂಥ ಅನುಗ್ರಹ, ಕರ್ಕಾಟಕ ರಾಶಿಯವರಿಗೆ ಏನೇನು ತೊಂದರೆಗಳಿದೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ. ಅಧಿಕಂ ಫಲಂ, ಅಧಿಕ ಮಾಸದಲ್ಲಿ ಬಂದಿರತಕ್ಕಂಥ ಈ ಫಲ ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಸಿಂಹರಾಶಿಯಲ್ಲಿ ಹುಟ್ಟಿದವರಿಗೆ ಮಖಾ ನಕ್ಷತ್ರ ಸಿಂಹರಾಶಿ ಆಗಿರ್ಬೋದು, ಪುಬ್ಬ ನಕ್ಷತ್ರ ಸಿಂಹರಾಶಿ ಆಗಿರ್ಬೋದು, ಈ ಸಿಂಹರಾಶಿಯಲ್ಲಿ ಯಾರು ಜನನವನ್ನು ಮಾಡಿದ್ದೀರಾ, ಪ್ರತಿ ವರ್ಷದಲ್ಲೂ ಬಹಳ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ಆ ತೊಂದರೆಗೆಲ್ಲವೂ ಪರಿಹಾರ ಆಗ್ತಕ್ಕಂಥ ಒಂದೇ ಮಾರ್ಗ. ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ, ಇಲ್ಲ ನಿಮ್ಮ ಗುರುಗಳ ಮಠಕ್ಕೆ ಹೋಗಿ, ಆ ಮಠದಲ್ಲಿ ದೇವರ ಸನ್ನಿಧಾನದಲ್ಲಿ 10 ನಿಮಿಷ ಕುಳಿತುಕೊಂಡು ಧ್ಯಾನ ಮಾಡಿ ವಿಶೇಷವಾಗಿ ಅಲ್ಲಿಯ ಒಂದು ತೀರ್ಥ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ. ಮಖಾ ನಕ್ಷತ್ರ ಸಿಂಹರಾಶಿ ಆಗಿರ್ಬೋದು, ಸಿಂಹರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಆ ಸಿಂಹರಾಶಿಯವರಿಗೆಲ್ಲ ವಿಶೇಷವಾಗಿರ್ತಕ್ಕಂಥ ಫಲ, ದೇವರಿಗೆ ನೈವೇದ್ಯ ಮಾಡಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ಅತಿ ಹೆಚ್ಚಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಮತ್ತು ಆ ಸಿಂಹರಾಶಿಯವರು ನಿಮಗೆ ಅನುಕೂಲ ಆದರೆ ಅವರಿಗೆ ದೇವಸ್ಥಾನಗಳಿಗೆ ದಾನ ಧರ್ಮಗಳನ್ನು ಮಾಡಿ, ಕುಂಬಳಕಾಯಿ, ತರಕಾರಿಗಳು ಇಂಥವೆಲ್ಲವನ್ನು ದಾನ ಧರ್ಮಗಳನ್ನು ಮಾಡಿದಾಗ ಸಿಂಹರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ, ಏನು ಅಂದ್ಕೊಳ್ತೀರಾ ಆ ಕೆಲಸಗಳೆಲ್ಲ ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಕನ್ಯಾ ರಾಶಿಯವರಿಗೆ ವಿಶೇಷ ಏನಪ್ಪ ಅಂದರೆ, ಆ ಕನ್ಯಾ ರಾಶಿಯಲ್ಲಿ ಹುಡ್ತಕ್ಕಂಥವರೆಲ್ಲ ಬೇರೆಯವರಿಗೆ ಸಹಾಯನೂ ಮಾಡ್ತಾರೆ, ಮನೆಗೆ ಸಹಾಯ ಮಾಡುವುದು ಕಮ್ಮಿ ಇರತಕ್ಕಂಥದ್ದು ಇರುತ್ತೆ. ಆ ಕನ್ಯಾ ರಾಶಿಯವರು ವಿಶೇಷವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಕಿಂಚಿತ್ತಿರುತ್ತೆ. ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ ಧನ್ವಂತರಿ ನಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿ, ಗುರುಗಳಿಗೆ ವಿಶೇಷವಾಗಿ ಪ್ರತಿ ಗುರುವಾರ ಆಗಲಿ ಬೇರೆ ಒಂದು ತಿಂಗಳು ನಿಮಗೆ ಅನುಕೂಲ ಯಾವಾಗುತ್ತೋ ಆ ದಿನಗಳೊಂದು ಕನ್ಯಾ ರಾಶಿಯವರು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನದಲ್ಲಿ ರಾಯರ ಮಠ ಆಗಿರ್ಬೋದು, ಹನುಮಂತ ದೇವರ ಒಂದು ಸನ್ನಿಧಾನ ಆಗಿರ್ಬೋದು, ರುದ್ರದೇವರ ಸನ್ನಿಧಾನ ಆಗಿರ್ಬೋದು, ನಿಮ್ಮ ಮನೆಯ ಹತ್ರ ಯಾವ ದೇವಸ್ಥಾನಗಳಿದೆ ಆ ದೇವಸ್ಥಾನಕ್ಕೆ ಹೋಗಿ ಕನ್ಯಾ ರಾಶಿಯವರು ವಿಶೇಷವಾಗಿ 1 ವರ್ಷದಲ್ಲಿ 5 ಬಾರಿ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥವನ್ನು ಸ್ವೀಕಾರ ಮಾಡಿದಾಗ ಅವರ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳು ಹೋಗಿ ಯಾರಿಗೆ ಕನ್ಯಾ ಆಗಿರೋದಿಲ್ಲ, ಯಾರಿಗೆ ಬೇರೆ ತೊಂದರೆಗಳಿರುತ್ತೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಕನ್ಯಾ ರಾಶಿಯವರಿಗೆ ವಿಶೇಷ ಫಲ, ದೇವರಿಗೆ ಅಭಿಷೇಕ, ಆ ದೇವರಿಗೆ ಅಭಿಷೇಕವನ್ನು ಮಾಡಿ ಅದು ಸ್ವೀಕಾರವನ್ನು ಮಾಡಿದಾಗ ಆ ದೋಷಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ತುಲಾರಾಶಿಯಲ್ಲಿ ವಿಶಾಖ ನಕ್ಷತ್ರ, ಸ್ವಾತಿ ನಕ್ಷತ್ರ, ಈ ನಕ್ಷತ್ರದಲ್ಲಿರ್ತಕ್ಕಂಥ ತುಲಾರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಹೇಗೆ ದೊರೆಯುತ್ತದೆ? ಅದ್ಭುತವಾಗಿರ್ತಕ್ಕಂಥ ಫಲ. ಈ ವರ್ಷದಲ್ಲಿ ಅವರು ಅನುಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿ ಆಗಬೇಕು ಅಂತಂದರೆ ತುಲಾರಾಶಿಯವರಿಗೆ ಅವರು ಏನೂ ಮಾಡಬೇಕಾಗಿಲ್ಲ. ಪ್ರತಿ ಗುರುವಾರ ಆಗಬಹುದು, ಬೇರೆ ದಿವಸ ಆಗಿರ್ಬೋದು, ಮಂಗಳವಾರ ಆಗಿರಬಹುದು, ಆ ದಿನದೊಂದು ವಿಶೇಷವಾಗಿ ಒಂದು ಇಡೀ ಚಿಲ್ಲರೆಯನ್ನು ತೆಗೆದುಕೊಂಡು, ಒಂದು ಇಡೀ ಚಿಲ್ಲರೆ, ₹1 ಕಾಯಿನು, ಇಂದು ಕಾಯಿನ ಚಿಲ್ಲರೆಯನ್ನು ತೆಗೆದುಕೊಂಡು ಆ ಚಿಲ್ಲರೆಯನ್ನು ಯಾವುದನ್ನೋ ದೇವಸ್ಥಾನಕ್ಕೆ ಹೋಗಿ ಆ ಚಿಲ್ಲರೆಯನ್ನು ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರದ ಫಲ ಅದ್ಭುತವಾಗಿ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಚಿಲ್ಲರೆ ಇಟ್ಕೊಂಡು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು. ನಮ್ಮ ಕುಲದೇವರು ಶ್ರೀನಿವಾಸ ದೇವರು, ನಮ್ಮ ಕುಲದೇವರು ನರಸಿಂಹದೇವರು, ನಿಮ್ಮ ಕುಲದೇವರು ಶಿವ, ನಿಮ್ಮ ಕುಲದೇವರು ನಂಜುಂಡೇಶ್ವರ,
ನಿಮ್ಮ ಕುಲದೇವರು ಈಶ್ವರ ಮೈಲಾರಲಿಂಗೇಶ್ವರ ಯಾವ ಯಾವ ಕುಲದೇವರಾಗಿರ್ತಕ್ಕಂಥವರಾಗಿರ್ಬೋದು ಆ ಕುಲದೇವರನ್ನು ನೆನೆಸ್ಕೊಂಡು 21 ಬಾರಿ ಅವರ ಸ್ಮರಣೆಯನ್ನು ಮಾಡಿ, ಶ್ರೀನಿವಾಸ ದೇವರ ಸ್ಮರಣೆಯನ್ನು ಮಾಡಬೇಕಾದ್ರೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇ ಸಮೋದೇವೋ ನ ಭೂತೋ ನ ಭವಿಷ್ಯತೆ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮಿಂ. ಈ ಶ್ರೀನಿವಾಸ ದೇವರ ಒಂದು ಮಂತ್ರ. ನರಸಿಂಹದೇವರಾದರೆ ನರಸಿಂಹೋ ಅಖಿಲಾಜ್ಞಾನ ಮತದ್ವಾಂತ ದಿವಾಕರ ಜಯತಿ ಅಮಿತ ಸುಜ್ಞಾನ ಸುಖ ಶಕ್ತಿ ಪಯೋನಿಧಿ. ಸುಖವನ್ನು ಶಕ್ತಿಯನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡೋ ಅಂದು ಸಾಕಂತೆ. ಅವರು ಉದ್ಧಾರ ಮಾಡ್ತಕ್ಕಂಥವರಾಗ್ತಾರಂತೆ. ತುಲಾರಾಶಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತಂಥದ್ದು. ಅಂತ ನರಸಿಂಹದೇವರು ವಿಶೇಷವಾಗಿ ಫಲ ಕೊಡ್ತಕ್ಕಂತೆ. ಆ ಚಿಲ್ಲರೆಯನ್ನು ತೆಗೆದುಕೊಂಡು ಹೋಗಿ ಆ ಚಿಲ್ಲರೆಯನ್ನು ದಾನವನ್ನಾಗಿ ಕೊಡಬೇಕಂತೆ ತುಲಾರಾಶಿ ವಿಶೇಷವಾಗಿ. ಆ ತುಲಾರಾಶಿಯ ನರಸಿಂಹದೇವರ ಸ್ಮರಣೆಯೇ ಆ ನರಸಿಂಹದೇವರೇ ಅನುಗ್ರಹ ಮಾಡ್ತಕ್ಕಂಥವರಾಗ್ತಾರಂತೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದವರಿಗೆ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಜಮೀನಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಒಂದು ತೊಂದರೆಗಳಾಗ್ತಾ ಇದ್ದಾಗ, ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಾಗ, ಜಮೀನಿನಲ್ಲಿ ವ್ಯಾಪಾರಗಳಾಗ್ತಾ ಇದ್ದಾಗ, ಆಮೇಲೆ ಜಮೀನುಗಳು ತೊಗೊಂಡ್ಬಿಟ್ಟಿರ್ತೀರ, ಅದು ರಿಜಿಸ್ಟರ್ ಆಗ್ತಾ ಇರಲ್ಲ, ಬೇರೆ ಯಾರೋ ತೊಂದರೆ ಕೊಡ್ತಾ ಇರ್ತಾರೆ, ಸಾಲದ ಸಮಸ್ಯೆಗಳಿರ್ತಕ್ಕಂಥದ್ದಾಗತ್ತೆ. ಇವೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಸುಬ್ರಹ್ಮಣ್ಯೇಶ್ವರ. ಆ ಸುಬ್ರಹ್ಮಣ್ಯನಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿ ಪ್ರತಿ ಮಂಗಳವಾರ, ಆ ಮಂಗಳವಾರ ದಿವಸ ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು, ನರಸಿಂಹದೇವರ ಸನ್ನಿಧಾನ ಆಗಿರ್ಬೋದು, ಆ ಸನ್ನಿಧಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ, ಮತ್ತು ನೀಲಾಂಜನ ಸಮಾಭಾಷಂ ರವಿಪುತ್ರ ಮಿಮಾಗುಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರ. ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ, ಆ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯ ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಿ, 9 ನವಗ್ರಹ ದೇವಸ್ಥಾನಗಳಿದ್ದರೆ ಮಾತ್ರ ಹಚ್ಚಬೇಕು. ಅಲ್ಲಿ ನಮಸ್ಕಾರವನ್ನು ಮಾಡಿ, ದೇವತೆಗಳಿಗೆ ನಮಸ್ಕಾರವನ್ನು ಮಾಡಿ, ಗುರುಗಳ ಅನುಗ್ರಹವನ್ನು ಪಡೆಯಿರಿ, ದೇವತೆಗಳ ಅನುಗ್ರಹವನ್ನು ಪಡೆಯಿರಿ. ನಮಸ್ಕಾರವನ್ನು ಮಾಡಿ ಶನೇಶ್ವರ ದೇವಸ್ಥಾನಕ್ಕೆ ಹೋದಾಗ ಪತ್ರಿಕೆ ಬರಬೇಕಾದ್ರೆ ಅಲ್ಲಿಂದ ವಾಯುದೇವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ, ನರಸಿಂಹದೇವರಿಗೆ ಹೋಗಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು, ಇಂಥ ಸುಬ್ರಹ್ಮಣ್ಯ ಶೇಷದೇವರ ಸ್ಮರಣೆಯನ್ನು ಮಾಡಿ, ಅಶ್ವತ್ಥ ವೃಕ್ಷಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿ, ಈ ಫಲ ಎಲ್ಲ ದೊರೆಯತಕ್ಕಂಥ ಯಾವ ಯಾವ ಸಮಸ್ಯೆಗಳಿದೆ ಆ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ವೃಶ್ಚಿಕ ರಾಶಿಯವರಿಗೆ. ಧನಸ್ಸು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಬಲ. ಧನಸ್ಸು ರಾಶಿ ಸಾಕ್ಷಾತ್ ರಾಮದೇವರ ಒಂದು ಬಾಣ. ಧನಸ್ಸು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ವರ್ಷದಲ್ಲಿ ಅತಿ ಹೆಚ್ಚಾಗಿ ಫಲ ಇರತಕ್ಕಂಥ ಬಲ ಇವತ್ತು ಈ ಸರಿ. ಧನಸ್ಸು ರಾಶಿಯಲ್ಲಿ ಯಾವುದೇ ಒಂದು ರುಜಿನ ರೋಗಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ. ಪ್ರತಿದಿನ ಆ ಧನಸ್ಸು ರಾಶಿಯವರು ಯಾವುದೇ ತೊಂದರೆ ಇರಲಿ ಈ ವರ್ಷದಲ್ಲಿ ಪೂರ್ತಿ ಅನುಕೂಲ ಆಗ್ತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ. ಆ ಧನುಸ್ಸು ರಾಶಿಯವರು ರಾಮದೇವರ ಸ್ಮರಣೆಯನ್ನು ಮಾಡಿ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾಲನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾಲನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮಾವರಾಲನೆ. ರಾಮದೇವರ ಸ್ಮರಣೆಯನ್ನು ಮಾಡಿ, ರಾಮದೇವರು ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾರೆ ಅಂತಂದರೆ ಅದ್ಭುತವಾಗಿ ಅನುಗ್ರಹ ಮಾಡ್ತಾರಂತೆ. ರಾಮದೇವರು ಕೊಡುವುದು ಲೇಟು, ಆದರೆ ರಾಮದೇವರು ಕೊಟ್ಟಾಗ ನಾವು ಜೀವನದಲ್ಲಿ ಉದ್ಧಾರ ಆಗ್ಬಿಡ್ತೀರಂತೆ ನಾವು. ಅದೇ ರೀತಿಯಾಗಿ ಈ ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಆ ಧನುಸ್ಸು ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಯೋಗ. ಆ ಯೋಗ ಅದನ್ನು ಮಿಸ್ ಮಾಡ್ಕೊಬೇಡಿ, ಒಳ್ಳೆಯ ರೀತಿಯಾಗಿ ತೆಗೆದುಕೊಳ್ಳಿ. ಒಳ್ಳೆಯ ಮಾರ್ಗದಿಂದ ಅದನ್ನು ತೆಗೆದುಕೊಂಡು ಹೋದಾಗ ನಮಗೆ ವಿಶೇಷವಾಗಿರ್ತಕ್ಕಂಥ ಫಲ, ಅತಿ ಹೆಚ್ಚಾಗಿರ್ತಕ್ಕಂಥ ಫಲ ಇದೆ ಈ ವರ್ಷದಲ್ಲಿ. ಯಾಕೆ ಅಂದರೆ ಈ ವರ್ಷದಲ್ಲಿ ಅಧಿಕ ಮಾಸ ಬಂದಿದೆ. ಅಧಿಕ ಮಾಸ ಬಂದಿರೋದ್ರಿಂದ ವಿಶೇಷವಾಗಿರ್ತಕ್ಕಂಥ ರಾಮದೇವರೇ ಅನುಗ್ರಹವನ್ನು ಮಾಡ್ತಾರೆ, ಅವರವರ ಕುಲದೇವರೇ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರೆ. ಮಕರ ರಾಶಿಯವರಿಗೆ
ಮಕರ ರಾಶಿಯಲ್ಲಿ ಹುಟ್ಟಿದವರು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಆಗಿರ್ಬೋದು, ಶ್ರವಣ ನಕ್ಷತ್ರ ಆಗಿರ್ಬೋದು, ಧನಿಷ್ಠ ನಕ್ಷತ್ರ ಒಂದೇ ಪಾದ ಆಗಿರ್ಬೋದು. ಈ ಪಾದದಲ್ಲಿ ಹುಟ್ಟಿದಿರತಕ್ಕಂಥ ಎಲ್ಲ ಮಕರ ರಾಶಿಯವರಿಗೆ ಮಕರ ಸಂಕ್ರಮಣನು ಬಂದಿರತಕ್ಕಂಥದ್ದು ವಿಶೇಷವಾಗಿ ಅನುಗ್ರಹ ಆಗಿದ್ದಾನೆ ಅವಲೇನೆ. ಅದರಿಂದ ಈ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆಲ್ಲರೂ ಅವರಿಗೆ ಈ ಯುಗಾದಿಯ ವಿಶೇಷವಾಗಿರ್ತಕ್ಕಂಥ ಕೊಡುಗೆ ಬಂದ್ಬಿಡ್ತಂಥವ್ರಿಗೆ. ಏನು ಕೊಡುಗೆ ಕೊಟ್ಟಿದ್ದಾನೆ ಭಗವಂತ ಅಂದರೆ, ಈ ಮಕರ ರಾಶಿಯಲ್ಲಿ ಹುಟ್ಟಿದವರು, ಮಕರ ರಾಶಿಯಲ್ಲಿರ್ತಕ್ಕಂಥವರು ಅವರಿಗೆ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಈ ವರ್ಷದಲ್ಲಿ. ಆದಾಯದಲ್ಲಿ ಕಮ್ಮಿನೇ ಇರ್ಬೋದು, ಆದರೆ ಭಗವಂತನ ಸ್ಮರಣೆ ವಿಶೇಷವಾಗಿ ಪಶುನಾಮಕನಾಗಿರ್ತಕ್ಕಂಥ ಪರಮಾತ್ಮ ಆ ಕೃಷ್ಣನ ಅನುಗ್ರಹ ಆ ಮಕರ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದಾಗಬೇಕಂತೆ. ಆ ಮಕರ ರಾಶಿಯವರು ಏನೂ ಮಾಡಬೇಕಾಗಿಲ್ಲ. ಅವರು ಪ್ರತಿ ವಾರದಲ್ಲಿ ನೀವು ಮನಸ್ಸಲ್ಲಿ ನಿಮಗೆ ಯಥಾಶಕ್ತಿ ನಿಮಗೇನು ಶಕ್ತಿ ಇರುತ್ತೆ ಆ ತರಕಾರಿಯನ್ನು ತೆಗೆದುಕೊಂಡು ಹೋಗಿ ಪ್ರತಿ ಗುರುವಾರ ಎಲ್ಲಿ ರಾಯರ ಮಠಗಳಿದೆ ಆ ಮಠಕ್ಕೆ ಊಟಕ್ಕೂ ಅನ್ನದಾನ ಮಾಡ್ತಾರಲ್ಲ ಆ ಕ್ಷೇತ್ರಕ್ಕೆ ತರಕಾರಿಯನ್ನು ದಾನವನ್ನಾಗಿ ಕೊಡಿ, ಅಕ್ಕಿಯನ್ನು ಕೊಡಿ, ಬೇಳೆಯನ್ನು ಕೊಡಿ, ದವಸ ಧಾನ್ಯಗಳನ್ನು ಕೊಡಿಸಿ, ಯಥಾಶಕ್ತಿ ಕೊಡಿಸಿದಾಗ ನೀವು ಅಂದ್ಕೊಂಡಾಗ ಅಂದರೆ ನಿಮಗೆ ಅನುಕೂಲ ಆದಾಗ ಮಾತ್ರ ಅಷ್ಟೇ. ಅದು ಯಾವಾಗಲೂ ಕೊಡಿ ಅಂತ ಹೇಳ್ತಾ ಇಲ್ಲ. ಅನುಕೂಲ ಆದಾಗ ಆ ಮಕರ ರಾಶಿಯವರು ಈ ದಾನ ಧರ್ಮಗಳನ್ನು ಮಾಡಿದಾಗ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಅವರ ಮಕ್ಕಳಿಗೆ, ಅವರ ಹೆಂಡತಿಗೆ ಮತ್ತು ಅವರವರ ಕುಲಕ್ಕೆ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಮಕರ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ. ಇಂಥ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಈ ವರ್ಷದಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ ಗುರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರಂತೆ. ಗುರುವಾರನೇ ಬಂದಿರೋದರಿಂದ ಗುರುಗಳ ಅನುಗ್ರಹ ಸಂಪೂರ್ಣವಾಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ಈ ಮಕರ ರಾಶಿಯಲ್ಲಿ ಯಾರು ಜನಿಸಿದ್ದೀರಾ, ಈ ಮಕರ ರಾಶಿಯಲ್ಲಿ ಯಾರಿದ್ದೀರಾ, ಈ ದಾನ ಧರ್ಮಗಳನ್ನು ಮಾಡಿದಾಗ ತರಕಾರಿಗಳನ್ನು, ದಾನ ಧರ್ಮಗಳನ್ನು, ದವಸ ಧಾನ್ಯಗಳನ್ನು ದೇವಸ್ಥಾನಕ್ಕೆ ಕೊಟ್ಟು ವಿಶೇಷವಾಗಿ ಅನ್ನದಾನವನ್ನು ಮಾಡ್ತೀರಲ್ಲ, ಅದರಿಂದ ಹೆಚ್ಚಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಆ ಗುರುಗಳೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಮತ್ತು ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ ಈ ವರ್ಷದಲ್ಲಿ ಅಧಿಕ 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 ಫಲ. ಕುಂಭ ವಿಶೇಷವಾಗಿರ್ತಕ್ಕಂಥ ಫಲ. ಕುಂಭದಲ್ಲಿ ಹುಟ್ಟಿದವರು ವಿಶೇಷವಾಗಿ ಕೇಳ್ತಾರಂತೆ, ನಂದು ಕುಂಭರಾಶಿಗಳೇ ಹೋದ ವರ್ಷಗಳಿಂದ ಏನಾಗಿದೆಯೇನೋ, ಶನಿ ಎಲ್ಲವನ್ನು ಬಿಟ್ಟು ಈ ಸರಿ ಕುಂಭರಾಶಿಯವರಿಗೆ ಏನೂ ಇಲ್ಲಂತೆ. ಅವರಿಗೆ ಕುಂಭರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ, ಮಕರ ಮತ್ತು ಕುಂಭರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ವಿಶೇಷ ಏನಪ್ಪ ಅಂತಂದರೆ, ಅಧಿಕ ಮಾಸದಲ್ಲಿ ಕುಂಭರಾಶಿಯವರು ಅಧಿಕ ಮಾಸದಲ್ಲಿ ಅಧಿಕಸ್ಯ ಅಧಿಕಂ ಫಲ, ಅಧಿಕ ಮಾಸದಲ್ಲಿ ಕುಂಭರಾಶಿಯವರು 3 ವರ್ಷ 5 ವರ್ಷಗಳ ನಂತರನೇ ಅಧಿಕ ಮಾಸ ಬರುತ್ತೆ. ಆ ಅಧಿಕ ಮಾಸ ಬಂದಾಗ ಅಧಿಕ ಮಾಸದಲ್ಲಿ 33 ತರಕಾರಿಗಳನ್ನು ಕೊಡ್ಬೋದು. ಏನು 33 ಅಕ್ಕಿ, 33 kg ಅಕ್ಕಿ, ಇಲ್ಲ 33 ಪ್ಯಾಕೆಟ್ ಅಕ್ಕಿ. ಶಕ್ತಿ, ನಿಮ್ಮ ಶಕ್ತಿ ನೋಡಿ, ನಿಮ್ಮ ಶಕ್ತಿ ಯಾವ ರೀತಿ ಇರುತ್ತೆ ಆ ರೀತಿಯಾಗಿ ಕೊಡ್ಬೋದಂತೆ. ದೀಪದಾನ, ಎಣ್ಣೆಯ ದಾನ, ಕೆಲವಾರು ಪದಾರ್ಥಗಳನ್ನು ಎಲ್ಲವೂ ಉಪಯೋಗಿಸತಕ್ಕಂಥ ಪದಾರ್ಥಗಳನ್ನು ಅನ್ನದಾನವನ್ನು ಮಾಡಿದಾಗ, ಕುಂಭರಾಶಿಯವರು ಅಷ್ಟೇ ಅನ್ನದಾನವನ್ನು ಮಾಡಿದಾಗ, ಮಕರ ಕುಂಭ ಈ ಕುಂಭದಲ್ಲಿ ಹುಟ್ಟಿದವರು ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಅಂತ ಬರುತ್ತೆ. ಅಧಿಕ ಮಾಸದಲ್ಲಿ ವಸ್ತ್ರವನ್ನು ದಾನ ಮಾಡ್ಬೋದು. ಅವರು ದೇವರಿಗೆ ವಸ್ತ್ರವನ್ನು ದಾನ ಮಾಡಿ, ರಾಯರಿಗೆ ಇಲ್ಲ ನಿಮ್ಮ ಕುಲದೇವರಿಗೆ ದಾನವನ್ನಾಗಿ ಕೊಡಿ, ವಸ್ತ್ರವನ್ನು ದಾನ ಆಗಿ ಕೊಡಿ, ನರಸಿಂಹದೇವರಿಗೆ ಕೊಡಿ, ಕೃಷ್ಣನಿಗೆ ಕೊಡಿ, ಹನುಮಂತ ದೇವರಿಗೆ ಕೊಡಿ. ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಕುಂಭರಾಶಿಯವರಿಗಂತೆ. ಇಂಥವೆಲ್ಲವನ್ನು ದಾನವನ್ನಾಗಿ ಕೊಟ್ಟಾಗ ಅವರವರ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಈ ವರ್ಷದಲ್ಲಿ ಎಲ್ಲ ರಾಶಿಯವರಿಗೂ ವಿಶೇಷವಾಗಿರ್ತಕ್ಕಂಥ ಫಲ, ಯಾವ ರುಚಿನ ರೋಗೋಡಿದ್ರು ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ. ಯಾಕೆ ಪರಿಹಾರ ಆಗುತ್ತೆ? ಏಕೆ ಗುರುಗಳೇ ಎಲ್ಲ ಹಿಂಗಿದೆಯಲ್ಲ, ಬೆಳೆ ಮಳೆ ಎಲ್ಲವೂ ಅದ್ಭುತವಾಗಿರ್ತಕ್ಕಂಥದ್ದು. ಪಶುನಾಮಕನಾಗಿರ್ತಕ್ಕಂಥ ಪರಮಾತ್ಮ ಕೃಷ್ಣನೇ ವಿಶೇಷವಾಗಿ ಆ ಪಶುನಾಮಕನಾಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ಹಾಲಿನ ಉತ್ಪತ್ತಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ, ಕೃಷ್ಣನ ಅನುಗ್ರಹ ಇರುತ್ತೆ. ಆ ಕೃಷ್ಣ ಅನುಗ್ರಹವನ್ನು ಎಲ್ಲರಿಗೂ ಮಾಡ್ತಕ್ಕಂಥವನಾಗ್ತಾನೆ.
ಈ ಕುಂಭರಾಶಿಯವರು ಅಧಿಕ ಮಾಸದಲ್ಲಿ ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀರ ಕುಂಭರಾಶಿಯವರು, ಅದರಿಂದ ಫಲ ಆದಷ್ಟು ಜಾಸ್ತಿ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥದ್ದಿದೆ. ಮೀನರಾಶಿಯವರು, ಮೀನರಾಶಿಯಲ್ಲಿ ವಿಶೇಷವಾಗಿ ಶತಭಿಷ ನಕ್ಷತ್ರ, 4ನೇ ಪಾದ, ಉತ್ತರಾಭಾದ ನಕ್ಷತ್ರ, ಪೂರ್ವಾಭಾದ ನಕ್ಷತ್ರ, ರೇವತಿ ನಕ್ಷತ್ರ, ಈ ಕೆಲವು ನಕ್ಷತ್ರಗಳಲ್ಲಿರ್ತಕ್ಕಂಥವರು ರೇವತಿ ನಕ್ಷತ್ರ. ಆ ರೇವತಿ ನಕ್ಷತ್ರದಲ್ಲಿರ್ತಕ್ಕಂಥ ಮೀನರಾಶಿಯವರಿಗೆ ವಿಶೇಷವಾಗಿ ಅವರಿಗೆ ಕಿಂಚಿತ್ ತೊಂದರೆಗಳೂ ಆಗುತ್ತೆ. ಆ ತೊಂದರೆಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದು ಭಾಗ್ಯ ಇರುತ್ತಂತೆ. ಹೇಗೆ ಪರಿಹಾರ ಆಗ್ತಕ್ಕಂಥದ್ದು ಅಂದರೆ, ಶರೀರೇ ಜರ್ಜರೇ ಭೂತೆ ವ್ಯಾಧಿಗ್ರಸ್ತ ಕಲೇಬರೆ ಔಷಧಂ ಜಾಹ್ನವೀ ತೋಯಂ ವೈದ್ಯೋ ನಾರಾಯಣ ಅವರಿಗೆ ಅಂತ ಹೇಳ್ತಾರೆ. ಅಂಥ ಶರೀರದಲ್ಲಿ ತೊಂದರೆ ಇದ್ದಾಗ ಆ ಗುರುಗಳ ಹತ್ರ ಹೋಗಿ ನಾದವನ್ನು ಮಾಡಿ, ಗಂಟೆಯ ನಾದವನ್ನು ಮಾಡಿ, ತೀರ್ಥವನ್ನು ಸ್ವೀಕಾರವನ್ನು ಮಾಡಿದಾಗ ಆ ಶರೀರದಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳು ಪರಿಹಾರ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಅತಿ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತು ಮೀನರಾಶಿಯಲ್ಲಿ ಹುಟ್ಟಿದ ರೈತರಿಗೆ ಆ ರೈತರಿಗೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಬೇರೆ ಬೇರೆ ಯಾವ ಯಾವ ಸಮಸ್ಯೆಗಳಿರುತ್ತೆ, ಯಾವ ಯಾವ ತೊಂದರೆಗಳಿರುತ್ತೆ ಮೀನರಾಶಿಯವರಿಗೆ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋದು ಒಂದೇ ಒಂದು ಮಾರ್ಗ ಅವರಿಗೆ. ಯಾವ ಮಾರ್ಗ ಮೀನರಾಶಿಯವರಿಗೆ ಅಂತಂದರೆ, ಆ ಮೀನರಾಶಿಯಲ್ಲಿ ಹುಟ್ಟಿದವರಿಗೆ ಅವರ ಒಂದು ಕುಲದೇವರಾಗಿರ್ತಕ್ಕಂಥ ಅವರವರ ಕುಲದೇವರಿಗೆ ಸ್ಮರಣೆಯನ್ನು ಮಾಡಿ, ಆ ಕುಲದೇವರಿಗೆ ಪ್ರತಿ ತಿಂಗಳಿಗೆ 1 ಬಾರಿ ಇಲ್ಲ 3 ತಿಂಗಳಿಗೆ 1 ಬಾರಿ ಅವರ ಕುಲದೇವರಿಗೆ ಹೋಗಿ ನಮಸ್ಕಾರವನ್ನು ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬಂದಾಗ ಆ ಮೀನರಾಶಿಯಲ್ಲಿ ಹುಟ್ಟಿದವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥ ಫಲ ಇರುತ್ತಂತೆ. ನೋಡಿ ಎಷ್ಟು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ಈ ವರ್ಷದಲ್ಲಿ ಅಂದರೆ, ಅದ್ಭುತ ಇದು. ಪ್ರತಿ 3 ತಿಂಗಳಿಗೆ 1 ಬಾರಿ ಹೋಗಿ ಅವರ ಕುಲದೇವರಿಗೆ, ನಮ್ಮ ದೇವರು ಕುಲದೇವರು ಶ್ರೀನಿವಾಸ ಆಗಿರ್ಬೋದು, ನರಸಿಂಹದೇವರಾಗಿರ್ಬೋದು, ಬೇರೆ ಬೇರೆ ದೇವತೆಗಳಾಗಿರ್ಬೋದು, ರುದ್ರದೇವರಾಗಿರ್ಬೋದು, 3 ತಿಂಗಳಿಗೆ 1 ಬಾರಿ ಹೋಗಿ ಅಭಿಷೇಕವನ್ನು ಮಾಡಿ, ದೇವರ ದರ್ಶನವನ್ನು ಮಾಡಿ ಆ ಪೂಜೆಯನ್ನು ಮಾಡಿಸಿಕೊಂಡು ಬಂದಾಗ, ತಿರುಪತಿಗೆ ಹೋದರೆ ನಾವೇನು ಮಾಡಿಸೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದರೆ ಸಾಕಂತೆ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಕ್ಷೇತ್ರವನ್ನು ತುಳಿದ್ರೆ ಸಾಕಂತೆ ಆ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇಂಥ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ. ಮೀನರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ 12 ರಾಶಿಯವರೆಗೂ ವಿಶೇಷವಾಗಿರ್ತಕ್ಕಂಥ ಫಲ ಈ ವರ್ಷದಲ್ಲಿ. ಅದು ವಿಶೇಷವಾಗಿ ಬಂದಿರತಕ್ಕಂಥದ್ದು ಗುರುವಾರನೇ ಬಂದಿರೋದರಿಂದ ಆ ಗುರುವಾರ ಗುರುಗಳ ಅನುಗ್ರಹ ಎಲ್ಲರಿಗೂ ಸಂಪೂರ್ಣವಾಗ್ತಕ್ಕಂಥ ಭಾಗ್ಯ. ಎಲ್ಲರೂ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ನಿಮಗೇನೇನು ತೊಂದರೆಗಳಿದೆ ಅವರೇ ನಿಂತು ನಿಮಗೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಯಾರವರು? ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಸಂತಾನ ಗೋಪಾಲಕೃಷ್ಣ, ಸಾಕ್ಷಾತ್ ಮುಖ್ಯಪ್ರಾಣದೇವರು,